ದಿನ ನಾವು ವಿಕಾಸಶೀಲ ಇನ್ಸಾನ್ ಪಾರ್ಟಿ ಕರ್ನಾಟಕ ಘಟಕ, ನನ್ನ ಹೆಸರು ಪ್ರಶಾಂತ್ ಎಚ್, ಪ್ರಧಾನ ಕಾರ್ಯದರ್ಶಿಗಳು, ವಿಕಾಸಶೀಲ ಇನ್ಸಾನ್ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ವಿ. ಇವತ್ತು ನಾವು ತಮ್ಮೆಲ್ಲರನ್ನ ಈ ಪತ್ರಿಕಾಗೋಷ್ಠಿಗೆ ಆಹ್ವಾನಿಸಿರ್ತಕ್ಕಂಥ ಉದ್ದೇಶ, ನಾಳೆ ಭಾನುವಾರ 7/6/26 ವಿಕಾಸಶೀಲ ಇನ್ಸಾನ್ ಪಾರ್ಟಿಯ ಉದ್ಘಾಟನಾ ಕಾರ್ಯಕ್ರಮ ಆಯೋಜನೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಪಕ್ಷದ ಉದ್ದೇಶ ಮತ್ತು ಮುಂದಿನ ಕಾರ್ಯಯೋಜನೆಗಳ ಬಗ್ಗೆ ತಮ್ಮ ಜೊತೆ ಒಂದಷ್ಟು ವಿಚಾರವನ್ನು ಹಂಚಿಕೊಳ್ಳಿಕ್ಕೋಸ್ಕರ ಇವತ್ತು ತಮ್ಮೆಲ್ಲರನ್ನ ಆಹ್ವಾನಿಸಿದ್ವಿ. ತಾವೆಲ್ಲರೂ ಕೂಡ ಈ ವಿಕಾಸಶೀಲ ಇನ್ಸಾನ್ ಪಾರ್ಟಿಯ ಉದ್ದೇಶವನ್ನ ವಿವರಿಸೋದಕ್ಕೆ ಇವತ್ತು ನಮ್ಮೊಂದಿಗೆ ರಾಷ್ಟ್ರೀಯ ವಿಕಾಸಶೀಲ ಇನ್ಸಾನ್ ಪಾರ್ಟಿಯ ರಾಷ್ಟ್ರೀಯ ಉಪಾಧ್ಯಕ್ಷರಾದಂತಹ ಸನ್ಮಾನ್ಯ ಡಿ.ಕೆ. ಮೋಹನ್ ಕುಮಾರ್ ಅವರು ನಮ್ಮ ಪಕ್ಕ ಉಪಸ್ಥಿತರಿದ್ದಾರೆ. ಪತ್ರಕರ್ತ ಮಿತ್ರರಿಗೆ ಬೆಳಗಿನ ಶುಭೋದಯ. ರಾಷ್ಟ್ರೀಯ ಕೋಲಿ ಬೆಸ್ತ ನಿಷಾದ ಹಿಂದುಳಿದ ವರ್ಗಗಳ ಮಠಾಧೀಶ್ವರರ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಾವು ಉಪಸ್ಥಿತರಿದ್ದೇವೆ. ವಿಐಪಿ ವಿಕಾಸಶೀಲ ಇನ್ಸಾನ್ ಪಾರ್ಟಿ ಕರ್ನಾಟಕದ ರಾಜ್ಯ ಘಟಕಕ್ಕೆ ನಮ್ಮ ಮಹಾಸಭಾ ಬಹಿರಂಗವಾಗಿ ಬೆಂಬಲ ಸೂಚಿಸಿ 150ಕ್ಕೂ ಹೆಚ್ಚು ಅತಿ ಹಿಂದುಳಿದ ವರ್ಗಗಳ ಮಠಾಧೀಶ್ವರರು ಈ ಪಕ್ಷದ ಜೊತೆಯಲ್ಲಿ ನಿಂತು ಕೆಲಸ ಮಾಡಲು ಸನ್ನದ್ಧರಾಗಿರುತ್ತಾರೆ. ನಾಳೆ 7ನೇ ತಾರೀಕು ಲಲಿತಾ ಅಶ್ವಕೋಟದಲ್ಲಿ ಜರುಗುತ್ತಿರುವಂತಹ ರಾಜ್ಯ ಘಟಕದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸುಮಾರು 150ರಿಂದ 200 ಜನ ಮಠಾಧೀಶರು ಅವತ್ತಿನ ದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ರಾಷ್ಟ್ರೀಯ ಕೂಲಿ ಬೆಸ್ತ ನಿಷಾದ ಹಿಂದುಳಿದ ವರ್ಗಗಳ ಮಠಾಧೀಶರ ಮಹಾಸಭಾದ ವತಿಯಿಂದ ವಿಕಾಸಶೀಲ ಇನ್ಸಾನ್ ಪಕ್ಷಕ್ಕೆ ಮತ್ತು ರಾಷ್ಟ್ರೀಯ ಉಪಾಧ್ಯಕ್ಷರಾದಂತಹ ಶ್ರೀಯುತ ಡಿ.ಕೆ. ಮೋಹನ್ ಕುಮಾರ್ ಅವರಿಗೆ ಕೈ ಬಲಪಡಿಸಲು, ರಾಜ್ಯಾಧ್ಯಕ್ಷರಾದ ಡಿ.ಕೆ. ಮೋಹನ್ ಕುಮಾರ್ ಅವರ ಕೈ ಬಲಪಡಿಸಲು ಮುಂದಿನ ದಿನಮಾನಗಳಲ್ಲಿ ರಾಜ್ಯದ 32 ಜಿಲ್ಲೆಗಳಲ್ಲಿ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ನಮ್ಮ ಬ್ಯಾಕ್ವರ್ಡ್ ಕಮ್ಯುನಿಟಿಯ ಮಠಾಧೀಶ್ವರರು ಶ್ರಮಿಸಲಿದ್ದಾರೆ. ಹಳ್ಳಿಯಲ್ಲಿ ಗ್ರಾಮ ಹೋಬಳಿ ಮಟ್ಟದಲ್ಲಿ ವಿಐಪಿ ಪಾರ್ಟಿಯನ್ನ ಸಂಘಟಿಸಲು ಸ್ವಾಮೀಜಿಗಳು ಕೂಡ ಪ್ರಮುಖ ಪಾತ್ರ ವಹಿಸ್ತಾರಂತೆ ಈ ಸಂದರ್ಭದಲ್ಲಿ ಬಯಸ್ತಾರೆ. ಈಗ ರಾಜ್ಯದಲ್ಲಿರುವಂತಹ ಎಲ್ಲ ಮಠಾಧೀಶ್ವರರುಗಳಿಗೆ ಒಂದು ಬಹಿರಂಗವಾಗಿ ಕರೆ ಕೊಡ್ತಾ ಇದ್ದೀವಿ. ಯಾಕೆ ಅಂದ್ರೆ ಜಾತಿ ಒಂದೊಂದು ಮಠಗಳಂತ ಮಾಡ್ಕೊಂಡಿದ್ದಾರೆ. ಎಲ್ಲರ ಪತ್ರಕರ್ತರಿಗೂ ಅದು ಗಮನಕ್ಕಿದೆ, ಎಲ್ಲರಿಗೂ ಇದೆ. ಆದರೆ ಆ ಜಾತಿಗಳ ನಾಯಕರ ಕೈ ಬಲಪಡಿಸಲು ಆ ಮಠಗಳು ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ. ನಾವು ಡಿ.ಕೆ. ಮೋಹನ್ ಕುಮಾರ್ ಅಂತೇಳಿ ವಿಕಾಸಶೀಲ ಇನ್ಸಾನ್ ಪಾರ್ಟಿಯ ರಾಷ್ಟ್ರೀಯ ಉಪಾಧ್ಯಕ್ಷರು ಮತ್ತು ಈ ಕರ್ನಾಟಕ ಘಟಕದ ಅಧ್ಯಕ್ಷರಾಗಿದ್ದೀವಿ. ಈ ಒಂದು ವಿಕಾಸಶೀಲ ಇನ್ಸಾನ್ ಪಾರ್ಟಿ ವಿಐಪಿ ಪಾರ್ಟಿ 2011ರಲ್ಲಿ ಮೊದಲನೇದಾಗಿ ಬಿಹಾರಲ್ಲಿ ಸ್ಥಾಪನೆ ಆಯಿತು. ಅಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮುಖೇಶ್ ಸೈನಿ ಅವರು ಈ ಒಂದು ಪಾರ್ಟಿನ ಹುಟ್ಟಾಕಿದ್ದು, ಅವರೇ ಫೌಂಡರ್ ಈ ಪಾರ್ಟಿಗೆ. ಇವತ್ತು ನಾವು ಯಾವ ರಾಜ್ಯದಲ್ಲಿ ನಮ್ಮ ಜನಸಂಖ್ಯೆ ಹೆಚ್ಚಿದೆ, ನಮ್ಮ ಹಿಂದುಳಿದ ವರ್ಗದವ್ರಿಗೆ ಎಲ್ಲೆಲ್ಲಿ ಅನ್ಯಾಯ ಆಗ್ತಾಯಿದೆ ಅದೆಲ್ಲ ಕಟ್ಕೊಂಡು ನಾವೊಂದು ಪಕ್ಷವನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಈಗಾಗಲೇ ಬಿಹಾರಲ್ಲಿ ಫಸ್ಟ್ ಅಟೆಂಪ್ಟಲ್ಲೇ 4 ಜನ MLAಗಳು ಆಯ್ಕೆಯಾಗಿ ಬಂದು ಒಬ್ಬರು ಮಿನಿಸ್ಟರ್ ಸಹ ಆಗಿದ್ದರು. ಈ ಒಂದು ಮುಂದಿನ ಎಲೆಕ್ಷನಲ್ಲಿ ಡಿಸೆಂಬರಲ್ಲಿ ಬರೋವಂಥ ಉತ್ತರ ಪ್ರದೇಶಲ್ಲಿ ನಾವು ಸಮಾಜವಾದಿ ಪಾರ್ಟಿ ಜೊತೆ ಅಲ್ಲಿ ಸೇರ್ಕೊಂಡಿದ್ದೀವಿ. ಅಲ್ಲಿ ನಮಗೆ 24 ಟಿಕೆಟ್ ಭರವಸೆ ಕೊಟ್ಟಿದ್ದಾರೆ. 2 MLC, 1 ರಾಜ್ಯಸಭಾ ಕೊಡ್ತೀನಿ ಅಂತೇಳಿ ಹೇಳಿದ್ದಾರೆ. ಅಲ್ಲಿ ನಮ್ಮ ಜನಸಂಖ್ಯೆ 1,10,00,000 ಇದೆ UPಯಲ್ಲಿ. ಹಾಗಾಗಿ ನಾವಲ್ಲಿ 24 ಸೀಟ್ ತೊಗೊಂಡು ನಾವಲ್ಲಿ ಆಯ್ಕೆ ಆಗಲಿಕ್ಕೆಲ್ಲ ತಯಾರು ಮಾಡ್ತಾಯಿದ್ದೀವಿ. ಮತ್ತು ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ನಾಳೆ ಇದರ ಒಂದು ಯುಗಾರಂಭ ಸಮಾರಂಭ ಮಾಡ್ತಾಯಿದ್ದೀವಿ 7ನೇ ತಾರೀಕು ಅಶೋಕ ಹೋಟ್ಲಲ್ಲಿ. ಈಗ ಅಲ್ಲಿ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗುತ್ತೆ. ಇಲ್ಲೂ ಸಹ ನಾವೊಂದು 20-25 ಜನ MLAಗಳು ಆರಿಸ್ಬಂದು ನಮ್ಮ ಇಡೀ ಈ ಒಂದು ಮೀನುಗಾರಿಕೆ ಮತ್ತು ಒಂದು ಹಿಂದುಳಿದ ವರ್ಗಗಳು
ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರ ತನಕ ಇದ್ದೀವಿ. ನಾವು ಆ ಇದರಲ್ಲಿ 22ರಿಂದ ಬರೀ ಮೀನುಗಾರರೇ 22 ಕೋಟಿ ಇದ್ದೀವಿ ನಾವು. ಅದ್ರ ಜೊತೆಯಲ್ಲಿ ಹಿಂದುಳಿದವರು ಸೇರಿಕೊಂಡ್ರೆ ಎಲ್ಲ ಜಾತಿಗಳು ಸೇರಿ ನಮಗೆ 195 ಜಾತಿಗಳು ಶಕ್ತಿ ನೀಡ್ತಾ ಇದ್ದಾವೆ. ಅದರ ಮಠಾಧೀಶರು ಎಲ್ಲರೂ ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ. ನಾಳೆ 7ನೇ ತಾರೀಕು ಬಂದು ಎಲ್ಲರೂ ನಮ್ಗೆ ಆಶೀರ್ವಾದನೂ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ನಿಲ್ತೀವಿ. ಇಷ್ಟು ವರ್ಷ ನಾವು ದೊಡ್ಡವರು ಹಿಂದೆ ಅಂತ ಹೋಗಿ ನಮಗೆ ಆಗಿರೋ ಅನ್ಯಾಯ ಸಾಕು, ಯಾರಿಂದಲೂ ನಮ್ಗೆ ಒಳ್ಳೇದಾಗಿಲ್ಲ ಅಂಥೇಳಿ ಇವತ್ತು ಎಲ್ಲರೂ ನಮ್ಗೆ ಬೆಂಬಲ ಕೊಡ್ತಾ ಇದ್ದಾರೆ. ಈಗ ನೋಡಿ, ಸಿದ್ದರಾಮಣ್ಣವರು ಅತಿ ಹಿಂದುಳಿದ ವರ್ಗ ಹೈಂದ ಅಂಥೇಳಿ ಹೇಳ್ಕೊಂಡು 2 ಸತಿ MLA ಆದರು. MLA ಆಗಿ ಮತ್ತು ಅವರು 2 ಸತಿ CM ಆದರು. CM ಆಗಿ 8 ವರ್ಷ ಅವರು ಕಳೆದ್ರು. ಆದರೆ ಅವರು ಇವತ್ತು ಎಲ್ಲ ಪ್ರಾಧಿಕಾರಗಳು, ನಿಗಮಗಳು ಎಲ್ಲ ಹಿಂದುಳಿದ ಜಾತಿಗಳಿಗೆ ಮಾಡಬೇಕಾಯ್ತು. ಇವತ್ತು ಅವನ್ನೆಲ್ಲ ಕೆಲಸ ಪೆಂಡಿಂಗ್ ಇಟ್ಟು ಹೋಗ್ಬಿಟ್ರು ಇಲ್ದವರು. ಮುಂದೆ ನಮ್ಗೆ ಯಾರು ಸ್ವಾಮಿ ಇದ್ದಿದ್ರು? ಆದ ಕಾರಣ ನಾವು ನಮ್ಮ ಓಟು ನಮ್ಗೆ ಹಾಕ್ಕೊಂಡು ನಾವು ರಾಜಕೀಯವಾಗಿ ಮುಂದೆ ಬಂದು ನಮ್ಮೆಲ್ಲ ಜಾತಿಗಳು ಒಗ್ಗಟ್ಟಾಗಿದ್ದು ನಮ್ಮ ಕೆಲಸ ನಾವು ಮಾಡ್ಕೊಬೇಕು ಅಂತೇಳಿ ಈ ವಿಕಾಸಶೀಲ ಇನ್ಸಾನ್ ಪಾರ್ಟಿ ಅಂತ ನಾವು ಕಟ್ಕೊತಾ ಇದ್ದೀವಿ. ನಾಳೆ ಅದರ 7ನೇ ತಾರೀಕು ಉದ್ಘಾಟನೆ ಇದೆ ಸರ್.